ತುಂಬಾ ಚೆನ್ನಾಗಿದೆ. ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಅಂತೇಳಿ ಅಮ್ಮ ಬೋಂಡ ಮಾಡ್ತಾ ಇರೋವಂಥದ್ದು. ಸರಿ ಅಮ್ಮ, ಹೊರಡ್ತೀನಿ ನಾನು. ಬಾಯ್, ಟಾಟಾ. ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಪೂಜೆನ ಮುಗಿಸಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ವ್ಲಾಗ್ನ ಶುರು ಮಾಡೋಣ ಅಂತೇಳಿ. ಹಾಯ್ ಫ್ರೆಂಡ್ಸ್, ಇವಾಗ ಸಂಜೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಟೈಮ್ ಬಂದು 3:45 ನೋಡ್ತಿರ್ಬೋದು ನೀವು. ಟೈಮ್ 3:45 ಆಗಿದೆ. ಇವಾಗ ನಾನು ಸಂಜೆ ವ್ಲಾಗ್ನ ಶುರು ಮಾಡಿದ್ದೀನಿ. ಇವಾಗ ನಾನು ವ್ಲಾಗ್ ಮಾಡ್ತಿರೋದು ಏನು ಅಂತ ಹೇಳಿದ್ರೆ, ಮಟನ್ ಸಾಂಬಾರು ಪೌಡರ್ನ ಯಾವ ರೀತಿ ಮಾಡ್ಕೊಳ್ಳೋದು ಮನೆಗೆ. ಒಂದು 3 ಮಂತ್ಸ್ ಅಥವಾ 4 ಮಂತ್ಸಿಗೆ ಆಗುವಷ್ಟು ಧನಿಯಾ ಪೌಡಿನ ಯಾವ ರೀತಿ ಮನೇಲೇ ರೆಡಿ ಮಾಡ್ಕೊಳ್ತಾರೆ ಹಳ್ಳಿನಲ್ಲಿ ಅಂತೇಳಿ ನಾನು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ. 1.5 kg ಧನಿಯಾ, ಅರ್ಧ kg ಗುಂಟೂರು ಮೆಣಸಿನ್ಕಾಯಿ, ಅರ್ಧ kg ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ kg ಕಡಲೆಕಾಳು, 1 ಹಿಡಿಯಷ್ಟು ಅರಿಶಿಣದ ಕೊಂಬು. ಇದಿಷ್ಟನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಫಸ್ಟು ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಒಣಗಿಸಿದ ನಂತರ ಈ ರೀತಿ ಕಡಲೆಕಾಳನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಬೇರೆ ಇನ್ಯಾವ ಇಂಗ್ರೀಡಿಯೆಂಟ್ಸ್ನೂ ಹುರಿಯೋ ಅವಶ್ಯಕತೆ ಇಲ್ಲ, ಹಾಗೆ ಮಾಡುವಂಥದ್ದು. ಚೆನ್ನಾಗಿ ಒಣಗಿಸ್ಬೇಕು ಅದರ ಬಿಸಿಲಲ್ಲಿ. ಈ ಕಡಲೆಕಾಳನ್ನು ಮಾತ್ರ ಸ್ವಲ್ಪ ಚೆನ್ನಾಗಿ ಅದು ಕಡಲೆ ಆಗೋ ರೀತಿ, ಅಂದರೆ ಅದು ಸಿಪ್ಪೆ ಓಪನ್ ಆಗಿ ಕಡಲೆ ಥರ ಹಾಕಬೇಕದು. ಅಷ್ಟು ಹದವಾಗಿ ಹುರ್ಕೊಬೇಕಾಗತ್ತೆ. ಹಂಗಂತೇಳಿ ಸೀಸ್ಬಿಟ್ರೂ ಚೆನ್ನಾಗಿರಲ್ಲ, ಕಪ್ಪಗೆ ಮಾಡಿಬಿಟ್ರು ಒಂದು ಹದವಾಗೆ ಮಾಡ್ಕೊಬೇಕು, ಆವಾಗ ಚೆನ್ನಾಗಿರುತ್ತೆ. ಇವಾಗ ಆಲ್ಮೋಸ್ಟ್ ಇದು ಫ್ರೈ ಆಗ್ತಾ ಇದೆ. ಇನ್ನೇನು ಸಿಡಿಯೋಕ್ಕೆ ಶುರು ಆಗುತ್ತೆ. ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ನೋಡಿ, ಈ ರೀತಿ ಆಗಬೇಕಿದು. ಎಲ್ಲವುದು ಇದೇ ರೀತಿ ಆಗಲ್ಲ, ಕೆಲವೊಂದು ಮಾತ್ರ ಆಗುತ್ತೆ, ಕೆಲವೊಂದು ಆಗಲ್ಲ. ಎಲ್ಲವುದೂ ಆಗಲಿ ಅಂತೇಳಿ ಉರಿತಾ ಕೂತ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಅದರಿಂದ ಕೆಲವೊಬ್ಬರು ಈ ಧನಿಯಾ ಪುಡಿಗೆ ಕಡಲೆನ ಹಾಕಲ್ಲ, ಬಟ್ ಕಡಲೆ ಕಾಳನ್ನ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು. ನೋಡಿ, ಇವಾಗ ಆಲ್ಮೋಸ್ಟ್ ಇಷ್ಟು ಸಿಡಿದಿದೆ ಅಂತೇಳಿ ಎಲ್ಲದೂ ನೀಟಾಗಿ ಆಲ್ಮೋಸ್ಟ್ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇನ್ನು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋದರೆ ಎಲ್ಲ ಕಪ್ಪಗೆ ಆಗಿಬಿಡುತ್ತೆ, ಆಮೇಲೆ ಸೀಕ್ಲು ಹುಡಿ ಥರ ಆಗಿಬಿಡುತ್ತೆ. ನಾನು ಇಷ್ಟಕ್ಕೆ ಇದನ್ನು ತೆಗಿತಾ ಇದ್ದೀನಿ. ಸಾಕು ಇಷ್ಟು ಫ್ರೈ. ಇವಾಗ ಇಲ್ಲೇ ಬಿಸಿ ಇದ್ದಂಥ ಬಾಣಲಿಗೆ ಫ್ಲೇಮ್ನ ಫುಲ್ಲು ಲೋ ಫ್ಲೇಮ್ನ ಇಟ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಕೂಡ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಆನಂತರ ಇದನ್ನು ಸ್ವಲ್ಪ ಕುಟ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಮಿಲ್ಲಲ್ಲಿ ಚೆನ್ನಾಗಿ ನುಣ್ಣಗಾಗಲ್ಲ. ಅದರಿಂದ ಅರಿಶಿನ ಬಳಸ್ಬೇಕಾದ್ರೆ ನೋಡಿ ಬಳಸಿ. ನೋಡಿ, ನಾನು ಇದನ್ನು ಅರಿಶಿನ ಅಂತಲೇ ಅಂದ್ಕೊಂಡಿದ್ದೆ. ಈ ಕಲ್ಲಿದು, ಇದಕ್ಕೂ ಅರಿಶಿನ ಮೆತ್ಕೊಂಡಿರೋದ್ರಿಂದ ಅರಿಶಿನ ಅಂತಲೇ ಅನಿಸುತ್ತೆ, ಬಟ್ ಇದು ಕಲ್ಲು. ನೋಡಿ ಬಳಸ್ಬೇಕಾಗತ್ತೆ. ಈ ರೀತಿ ಬಣ್ಣಗಳನ್ನ ಕಟ್ಟಿರ್ತಾರೆ, ಗೊತ್ತಾಗಲ್ಲ. ಅದರಿಂದ ಇವಾಗ ಇದು ಸ್ವಲ್ಪ ಬಿಸಿ ಆಯಿತು. ಇಷ್ಟು ಬಿಸಿ ಆದರೆ ಸಾಕು. ಇದನ್ನು ಫುಲ್ಲು ಫ್ರೈ ಮಾಡಬೇಕು ಅಂತೇನಲ್ಲ, ಬಿಸಿ ಆದರೆ ಕುಟ್ಟಿದ ತಕ್ಷಣ ಚೆನ್ನಾಗೇ ಪುಡಿ ಆಗುತ್ತೆ ಅನ್ನೋ ಉದ್ದೇಶಕ್ಕಷ್ಟೇ ಇದನ್ನು ಬಿಸಿ ಮಾಡುವಂಥದ್ದು. ಇಲ್ಲಾಂದರೆ ಮಿಲ್ನಲ್ಲಿ ಹಾಗಾಗಿ ಪೀಸ್ ಬಂದ್ಬಿಡುತ್ತೆ, ಮಿಲ್ನಲ್ಲಿ ಪುಡಿ ಆಗಲ್ಲ. ಅದರಿಂದ ಇದೇ ಬಾಣಲಿ ಬಿಸಿ ಇದೆಯಲ್ಲ, ಫ್ಲೇಮ್ನ ಆಫ್ ಮಾಡ್ತೀನಿ. ಇದೇ ಬಾಣಲಿಗೆ ಇದು ಬಿಸಿ ಆಗುತ್ತೆ, ಸಾಕಷ್ಟು ಬಿಸಿ ಆದರೆ. ಕಡಲೆನ ಈ ರೀತಿ ಮರಕ್ಕೆ ಹಾಕಿದ್ದೀನಿ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ. ಈ ರೀತಿ ಆದರೆ ಕಡಲೆ ಸಾಂಬಾರು ಪೌಡರ್ ಚೆನ್ನಾಗಾಗತ್ತೆ. ಅದರಿಂದ ನೋಡಿ, ಸೀದೋದ್ರೆ ಆಮೇಲೆ ಸಾಂಬಾರು ಪುಡಿ ಚೆನ್ನಾಗಾಗಲ್ಲ. ಇಷ್ಟೇ ಹದವಾಗಿರಬೇಕು. ಇಲ್ಲಿ ಅರ್ಧ kg ಕಡಲೆನ ನಾನು ಹುರಿದಿಟ್ಕೊಂಡಿರೋದು, ಅಟ್ ಒನ್ ಟೈಮ್ಗೆ ಹುರಿದಿಟ್ಕೊಂಡಿದ್ದೀನಿ. ಮತ್ತು 1 ಹಿಡಿಯಷ್ಟು ಅರಿಶಿನ ತೊಗೊಂಡಿರೋವಂಥದ್ದು. ಧನಿಯಾ 1.5 kg. ಆದಮೇಲೆ ತೋರಿಸ್ಬಿಟ್ಟು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಧನಿಯಾ ಮೆಣಸಿನ್ಕಾಯಿ ಎಲ್ಲವೂ. ಇವಾಗ ಮೊದಲಿಗೆ ಅರಿಶಿನ ಸ್ವಲ್ಪ ಬಿಸಿ ಇದ್ದಾಗಲೇ ಕುಟ್ಕೊಂಡ್ಬಿಡೋಣ, ಯಾಕಂದರೆ ಬೇಗ ಪುಡಿ ಆಗುತ್ತೆ ಅಂತೇಳಿ. ಒಳಕಲ್ಲಿತ್ತು ಅಂದರೆ ಒಳಕಲ್, ಅಥವಾ ಕುಟಾಣಿ ಇತ್ತು ಅಂದರೆ ಕುಟಾಣಿಯಲ್ಲಿ ಕುಟ್ಕೊಬೋದು. ನಮ್ಮ ಮನೇಲಿ ಕುಟಾಣಿ ಮತ್ತು ಒಳಕಲ್ ಎರಡೂ ಇಲ್ಲದೆ ಇರೋ ಕಾರಣ ನಾನು ಈ ರೀತಿ ಒಂದು ಪೇಪರ್ ಮೇಲೆ ಇಟ್ಟು ಕುಟ್ಕೊಳ್ತಾ ಇದ್ದೀನಿ. ಇದು ನುಣ್ಣಗೆ ಕುಟ್ಟಬೇಕು ಅಂತೇನಲ್ಲ, ಸ್ವಲ್ಪ ಅದಕ್ಕೆ ಏಟಾಗಬೇಕು ಅಂತ ಹೇಳ್ತಾರಲ್ವ, ಆ ರೀತಿ ಸಣ್ಣ ಪೀಸ್ನಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಗ ನಾನು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ. ನೀವು ಫ್ರೀ ಇರೋ ಟೈಮಲ್ಲೆಲ್ಲ ವೀಡಿಯೋಸ್ನ ನೋಡ್ಬೋದು. ಇವಾಗ ಆಲ್ಮೋಸ್ಟ್ ಕುಟ್ಟಾಗಿದೆ, ಇನ್ನೊಂದು ಚೂರು ಕುಟ್ಟೋಣ ಅಂತೇಳಿ ಮತ್ತೆ ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ. ನೋಡಿ, ಇವಾಗ ಇದಿಷ್ಟು ಕುಟ್ಕೊಂಡ್ರೆ ಇಷ್ಟು ಸಾಕು.
ಇವಾಗ ಇದನ್ನು ತೊಗೊಂಡೋಗಿ ಮತ್ತೆ ಕಡಲೆಕಾಳು ಜೊತೆ ಒಣಗಾಕೋದಕ್ಕೆ ಇಡ್ತಾಯಿದ್ದೀನಿ. ನೋಡಿರಿ, ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣಗೇನು ಮಾಡ್ಕೊಂಡಿಲ್ಲ, ಇಷ್ಟು ಮಾಡಿಕೊಂಡ್ರೆ ಸಾಕು. ಇವಾಗ ಇದನ್ನು ಮತ್ತೆ ಸ್ವಲ್ಪ ಬಿಸಿಲಲ್ಲೇ ಹಾಕೋಣ ಬನ್ನಿ. ಈ ರೀತಿ ಕಡಲೆಕಾಳು ಮತ್ತು ಅರಿಶಿನ ಒಟ್ಟಿಗೆ ಇಟ್ಟು ಬಿಸಿಲಲ್ಲಿ ಇಟ್ಟಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಒಣಗಿದೆ. ಧನಿಯಾ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಅಮ್ಮ, ಮೆಣಸಿನ್ಕಾಯಿ ಧನಿಯಾ ಎಲ್ಲದನ್ನು. ಮತ್ತು ನಾನು ಲಾಸ್ಟಲ್ಲಿ ಇನ್ನೊಂದು ಟೈಮು ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ಮೆಣಸಿನ್ಕಾಯಿ ಯಾವ ರೀತಿ ಒಣಗಿರಬೇಕು ಅಂತೇಳಿ ತೋರಿಸ್ಕೊಡ್ತಿದ್ದೀನಿ ನೋಡಿ. ಈ ರೀತಿ ಸೌಂಡು ಜಲ ಅನ್ನಬೇಕು ಮೆಣಸಿನ್ಕಾಯಿ, ಆವಾಗ ಚೆನ್ನಾಗಿ ಒಣಗಿದೆ ಅಂತೇಳಿ. ಈ ರೀತಿ ಚೆನ್ನಾಗಿ ಒಣಗಿಲ್ಲ ಮೆಣಸಿನ್ಕಾಯಿ ಅಂತ ಹೇಳಿದ್ರೆ ಸಾಂಬಾರು ಪುಡಿ ಚೆನ್ನಾಗಿ ಬರಲ್ಲ ನೋಡಿ. ಕೈಯಲ್ಲಿ ಪುಡಿ ಮಾಡಿದ ತಕ್ಷಣ ಯಾವ ರೀತಿ ಪುಡಿ ಆಗ್ತಿದೆ, ಈ ರೀತಿ ಪುಡಿ ಆಗಬೇಕು, ಆವಾಗ ಮಾತ್ರ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಒಲೆ ಮೇಲೆ ಹಾಕ್ಕೊಂಡು ಹುರಿಬೇಕಾಗತ್ತೆ ಮೆಣಸಿನ್ಕಾಯಿನ. ಇವಾಗ ನಾನು ಕಡಲೆಕಾಳನ್ನ ಫ್ರೈ ಮಾಡಿದ್ನಲ್ಲ, ಆ ರೀತಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಗಾಳಿನಲ್ಲಿ ಒಣಗಿಸಿ ಆನಂತರ ಮೆಲುಕು ತಗೋಬೇಕಾಗುತ್ತೆ. ಬಟ್ ಅದಕ್ಕೆ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಸಾಂಬಾರು ಪೌಡರ್ ಕಪ್ಪಾಗುತ್ತೆ ಮತ್ತು ಅಷ್ಟು ಟೇಸ್ಟ್ ಇರಲ್ಲ. ಸ್ವಲ್ಪ ದಿನಕ್ಕಷ್ಟೇ ಅದು ಚೆನ್ನಾಗಿರುತ್ತೆ, ಆಮೇಲೆ ಚೆನ್ನಾಗಿರಲ್ಲ ಟೇಸ್ಟು. ಉರಿದೇನೆ ಈ ರೀತಿ ಮಾಡೋದ್ರಿಂದ ಇದು ಎಷ್ಟು ದಿನ ಇಟ್ಟರೂ ಇದ್ರ ಫ್ಲೇವರ್ನ ಕಳ್ಕೊಳ್ಳಲ್ಲ, ಸ್ಮೆಲ್ನ ಕಳ್ಕೊಳ್ಳಲ್ಲ, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಈ ರೀತಿ ಕುಟ್ಕೊಳ್ತಾ ಇದ್ದೀನಿ ಒಂದು ಕೈಯಿಂದ. ಈ ರೀತಿ ಮಾಡೋದ್ರಿಂದ ಬೇಗ ಪುಡಿ ಆಗುತ್ತೆ ಮೆಣಸಿನ್ಕಾಯಿ. ಮತ್ತು ಮಿಲ್ನಲ್ಲಿ ಸಾಂಬಾರು ಪುಡಿ ತಗೊಳಕ್ಕೊಳ್ಳಲ್ಲ. ಮೆಣಸಿನ್ಕಾಯಿನ ಹಾಗೆ ಕೊಟ್ಟರೆ ಮಿಲ್ನಲ್ಲಿ ಮೆಣಸಿನ್ಕಾಯಿ ಹಂಡ್ಕೊಂಡ್ಬಿಟ್ಟು ಹುಡಿ ಹಂಗಂಗೆ ಸ್ಟ್ರಕ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಈ ರೀತಿ ಚೆನ್ನಾಗೆ ಕುಟ್ಟಿ ಮೆಣಸಿನ್ಕಾಯಿನ ತಗೋಗೋದ್ರಿಂದ ಯಾವುದೇ ರೀತಿ ಮಿಲ್ನಲ್ಲಿ ಹುಡಿ ಸ್ಟ್ರಕ್ ಆಗಲ್ಲ, ನೀಟಾಗೆ ಬರುತ್ತೆ. ಅದರಿಂದ ಈ ರೀತಿ ಮೆಣಸಿನ್ಕಾಯಿನ ಫಸ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಕುಟ್ಕೊಳ್ತಾ ಇದ್ದೀನಿ, ಆನಂತರ ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಕುಟ್ಕೊಳ್ಳೋಣ ಅಂಥೇಳಿ. ಇವಾಗ ಈ ಬ್ಯಾಡಗಿ ಮೆಣಸಿನ್ಕಾಯಿ ನೋಡ್ತಿರ್ಬೋದು ಎಷ್ಟರ ಮಟ್ಟಿಗೆ ಪುಡಿಯಾಗಿದೆ ಅಂಥೇಳಿ. ಇಷ್ಟು ಆದರೆ ಸಾಕು, ಇನ್ನೂ ಜಾಸ್ತಿ ಆಗೋ ಅವಶ್ಯಕತೆ ಇಲ್ಲ. ಇದಕ್ಕೆ ಇವಾಗ ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ಗುಂಟೂರು ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡು ಬಂದೆ. ಸೇಮ್ ಪ್ರೋಸೆಸ್, ಅದೇ ರೀತಿ ಇದನ್ನು ಸಹಿತ ಚೆನ್ನಾಗೇ ಕುಟ್ಕೊಳ್ಬೇಕು. ಈ ರೀತಿ ಕುಟ್ಟೋದು ಮಿಲ್ಲಲ್ಲಿ ಪುಡಿ ಚೆನ್ನಾಗಿ ಬರಲಿ ಅನ್ನೋದಷ್ಟೇ, ಬೇರೆ ಇನ್ನೇನು ಕಾರಣ ಇಲ್ಲ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗೆ ಕುಟ್ಕೊಂಡ ನಂತರ ಧನಿಯಾನ ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡಿ ಹಾಕ್ಕೊಳ್ತೀನಿ. ಇವಾಗ ಮೊದಲಿಗೆ ಕಡಲೆಕಾಳು ಮತ್ತು ಅರಿಶಿನ ಹಾಕ್ಕೊಂಬಿಡೋಣ. ಈ ಮಟನ್ ಸಾಂಬಾರು ಪುಡಿಗೆ 1 kg ಧನಿಯಕ್ಕೆ ಅರ್ಧ kg ಕಡಲೆಕಾಳನ್ನು ಹಾಕಬೇಕು. ನಾನಿಲ್ಲಿ 1.5 kg ಧನಿಯಕ್ಕೆ ಅರ್ಧ kg ಕಡಲೆಕಾಳನ್ನ ಮಾತ್ರ ಹಾಕಿದ್ದೀನಿ. 3/4 kg ಹಾಕಬೇಕಿತ್ತು. ಯಾಕೆ ನಾನು ಕಡಿಮೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ನಾವು ಸಾಂಬಾರು ಮಾಡಬೇಕಾದ್ರೂ ಕೂಡ ಕಡಲೆನ ಬಳಸ್ತೀವಿ ಮತ್ತು ಗಸಗಸೆನ ಬಳಸ್ತೀವಿ. ಆಗ ಸಾಂಬಾರು ಇನ್ನೂ ಗಟ್ಟಿ ಆಗಿಬಿಡುತ್ತೆ, ಬೇಡ ಅಂಥೇಳಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರುವಂಥದ್ದು. ಸಾಂಬಾರು ಮಾಡಬೇಕಾದ್ರೆ ನೀವು ಕಡಲೆನ ಬಳಸಲ್ಲ ಮತ್ತು ಗಸಗಸೆನ ಬಳಸಲ್ಲ ಅನ್ನೋದಾದರೆ ನೀವು ಇದೇ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿವಾಗ ಎಲ್ಲ ಧನಿಯಾನ ನೀಟಾಗಿ ಕೇರಿ ಸೋಸಿ ಮತ್ತೆ ಹಾಕ್ಕೊಳ್ತಾ ಇರೋವಂಥದ್ದು. ಇವಾಗೆಲ್ಲ ಇದಾಗಿದೆ, ನೀಟಾಗಿ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಇದೇ ರೀತಿ ಹೋಗಿ ಮಿಲ್ಲಲ್ಲಿ ಹಾಕಿದ್ರೆ ಒಂದು ಕಡೆ ಬ್ಯಾಡಗಿ ಮೆಣಸಿನ್ಕಾಯಿ ಕಲರು, ಇನ್ನೊಂದು ಕಡೆ ಮೆಣಸಿನ್ಕಾಯಿ ಪುಡಿ, ಇನ್ನೊಂದು ಕಡೆ ಧನಿಯಾ ಪುಡಿ, ಈ ರೀತಿ ಆಗಿಬಿಡುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹೋದರೆ ಪುಡಿ ನೀಟಾಗಿ ಬರುತ್ತೆ ಅಂತ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಆನಂತರ ನಾನು ಮಿಲ್ಲಲ್ಲಿ ಸಿಗ್ತೀನಿ. ಮತ್ತು ಬೇಳೆ ಸಾಂಬಾರು ಪುಡಿ ಮಾಡಿಸ್ಬೇಕಾದ್ರೆ ಆಗಲಿ ಅಥವಾ ಮಟನ್ ಸಾಂಬಾರು ಪುಡಿನ ಮಾಡಿಸ್ಬೇಕಾದ್ರೆ ಆಗಲಿ, ಉಡಿ ಮಿಲ್ ಸಪ್ರೇಟಾಗಿದ್ದರೂ ಕೂಡ ಲಾಸ್ಟಲ್ಲಿ ಸ್ವಲ್ಪ ಹುಳ್ಳಿಕಾಳು, ತರಗುಣಿಕಾಳು ಅಥವಾ ಅವರೆಕಾಳು ಇಲ್ಲ ಕಡಲೆಕಾಳು ಇಷ್ಟರಲ್ಲಿ ಯಾವುದಾದ್ರೂ ಸ್ವಲ್ಪ ತೊಗೊಂಡು ಹೋಗ್ಬೇಕಾಗತ್ತೆ. ಮಿಷಿನಲ್ಲಿ ಸ್ವಲ್ಪ ಹುಡಿ ಲಾಸ್ಟಲ್ಲಿ ಸ್ಟ್ರಕ್ ಆಗಿರುತ್ತೆ. ಆ ಹುಡಿನ ಕಲೆಕ್ಟ್ ಮಾಡ್ಕೋಬೇಕು ಅಂದರೆ ಈ ರೀತಿ ಕಾಳನ್ನ ತೊಗೊಂಡೋಗ್ಬೇಕಾಗತ್ತೆ. ನಾನಿವಾಗ 1 ಕಪ್ ಆಗುವಷ್ಟು ಕಡಲೆಕಾಳನ್ನು ಒಂದು ಸಪ್ರೇಟ್ ಕವರ್ಗೆ ಹಾಕಿ ತೊಗೊಂಡೋಗಿದ್ದೀನಿ. ಇವಾಗ ನೀವು ನೋಡ್ತಿರ್ಬೋದು ಮಿಲ್ಲಲ್ಲಿ ಬಿಡಿಸ್ತಾ ಇದ್ದೀನಿ ಧನಿಯಾ ಪುಡಿನ. ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಿರೋದ್ರಿಂದ ನೋಡ್ತಿರ್ಬೋದು ಕಾಳು, ಕಡಲೆಕಾಳು, ಧನಿಯಾ, ಮೆಣಸಿನ್ಕಾಯಿ ಎಲ್ಲದು ಒಂದು ಹದವಾಗಿ ಬರ್ತಾ ಇದೆ. ಮತ್ತು ಹುಡಿ ಕೂಡ ಅಷ್ಟೇ ಒಂದೇ ಕಲರಲ್ಲಿ ಎಲ್ಲ ಕಡೆ ಬರ್ತಾ ಇರೋವಂಥದ್ದು. ಒಂದು ಕಡೆ ಕಲರ್ ಜಾಸ್ತಿ, ಒಂದು ಕಡೆ ಕಲರ್ ಕಡಿಮೆ, ಆ ಥರ ಏನೂ ಇಲ್ಲ, ನೀಟಾಗಿ ಮಿಕ್ಸ್ ಆಗಿದೆ. ಇಲ್ಲಿ ಒಂದು ಬೋಸಿಗೆ ಹಾಕಿ ಆರಿಸ್ಕೊಳ್ತಾ ಇರೋವಂಥದ್ದು. ಆನಂತರ ಬಾಕ್ಸಿಗೆ ಹಾಕ್ಕೊಳ್ಳೋಣ ಅಂಥೇಳಿ ಹಂಗೆ ಬಿಸಿ ಇರೋದನ್ನೇ ಹಾಕ್ಕೊಂಬಿಟ್ರೆ ಹುಡಿ ಕಪ್ಪಾಗಿಬಿಡುತ್ತೆ. ಫ್ರೆಂಡ್ಸ್, ಇವಾಗ ಹುಡಿ ಸಾಮಾನು ತೊಗೊಂಡು ಆಮೇಲೆ ಮನೆಗೆ ಹೋಗ್ತಾ ಇದ್ದೀನಿ.
ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಯಾವುದೇ ರೀತಿ ಜರಡಿ ಹಿಡ್ದಿಲ್ಲ, ಏನೂ ಇಲ್ಲ, ಹಾಗೆ ಜಸ್ಟ್ ಮಿಲ್ ಮಾಡಿಸ್ಕೊಬಂದು ಇಟ್ಟಿರೋವಂಥದ್ದು. ಇವಾಗ ಅಮ್ಮನ ಮನೆಗೆ ಹೋಗಿ ಕೊಟ್ಟು ಬರೋಣ ಅಂತೇಳಿ ಹೊರಡ್ತಾ ಇದ್ದೀನಿ. ಬನ್ನಿ ಹೋಗೋಣ ಅಮ್ಮನ ಮನೆಗೆ. ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಮ್ಮ ಜರಡಿ ಹಿಡಿದು ಯಾವ ರೀತಿ ಇಟ್ಕೊಳ್ತಾರೆ ಬಾಕ್ಸಲ್ಲಿ ಅಂತ ಹೇಳ್ತೀನಿ. ಮತ್ತು ಆ್ಯನಿವರ್ಸರಿಲಿ ಅಮ್ಮನಿಗೆ ಕಾಲುಂಗುರ ಕೊಡಿಸಿದ್ನಲ್ಲ, ಅದು ಸ್ವಲ್ಪ ಲೂಸ್ ಆಗಿತ್ತು, ಸೈಜು ದೊಡ್ಡದಾಗಿತ್ತು. ಅದಕ್ಕೆ ಇವಾಗ ಒಂದು ಸ್ವಲ್ಪ ಚಿಕ್ಕ ಸೈಜ್ನ ಅವ್ರ ಅಳತೆ ಕಾಲುಂಗುರ ತಂದು ತೊಗೊಂಡೋಗ್ತಾಯಿದ್ದೀನಿ. ಈಗ ಇನ್ನೂ ಸ್ವಲ್ಪ ಜಾಸ್ತಿ ಗ್ರಾಮು, 3.5 ಗ್ರಾಮಷ್ಟು ಜಾಸ್ತಿನೇ ತೊಗೊಂಡೆ. ಇವಾಗ ಇದನ್ನು ಸುಧಾ ತೊಗೊಂಡೋಗಿ ಕೊಡೋಣ ಅಂಥೇಳಿ ತೊಗೊಂಡೋಗ್ತಾ ಇದ್ದೀನಿ. ಅಮ್ಮನ ಮನೆಗೆ ಶಾರ್ಟ್ಕಟ್ಟಲ್ಲಿ ನಾವು ಯಾವಾಗಲೂ ಹೋಗುವಂಥದ್ದು. ಶಾರ್ಟ್ಕಟ್ಟಿಂದ ಹೋದಾಗ 10 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಮ್ಮೂರಿಂದ ನನ್ನ ತವರೂರಿಗೆ. ಇವಾಗ ಹೋಗ್ತಾ ಇದ್ದೀನಿ. ಹೋಗಬೇಕಾದ್ರೆ ಕಣ್ವ ನದಿ ಕೂಡ ಸಿಗುತ್ತೆ ನೋಡಿ. ಇದೇನೇ ಅದು ಕಣ್ವ ನದಿ. ಕಣ್ವ ಡ್ಯಾಮಿಂದ ನೀರು ಇಲ್ಲೇ ಬರುವಂಥದ್ದು. ಇವಾಗ ನಾನು ಸುಣ್ಘಟ್ಟದಿಂದ ಹೊಂಗನೂರು ಮಾರ್ಗ ಹೋಗಿ ಒಡ್ಕೆ ಹೊಸಳ್ಳಿಯಿಂದ ಮಳೂರುಪಟ್ಟಣಕ್ಕೆ ಹೋಗಿ ಮಳೂರುಪಟ್ಟಣದಿಂದ ಚಕೆರೆಗೆ ಹೋಗ್ತೀನಿ. ಬೇಗ ಆಗುತ್ತೆ ಅಂತೇಳಿ 7 ಕೆರೆ ದಾಟಿ ನಮ್ಮೂರಿಗೆ ಹೋಗ್ತೀವಿ. ಅದು ನೆಕ್ಸ್ಟು ಮಳೆಗಾಲದಲ್ಲಿ ಕೆರೆ ತುಂಬಿದಾಗ ವಿಡಿಯೋ ಮಾಡಿ ತೋರಿಸ್ತೀನಿ. ಅಮ್ಮನ ಮನೆಗೆ ಇವಾಗ ಜಸ್ಟ್ ಬಂದ್ವಿ. ಬಂದ ತಕ್ಷಣ ಕುಡಿಯೋದಕ್ಕೆ ಎಳ್ನೀರು, ತಣ್ಣಗಿರುವಂಥ ಎಳ್ನೀರನ್ನ ಇಟ್ಟಿದ್ರು ಅಮ್ಮ, ಕೆಚ್ಕೊಂಡು ಇವಾಗ ಕುಡಿತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ, ತುಂಬ ರುಚಿಯಾಗಿದೆ. ಈ ಸುಡೋ ಬಿಸಿಲಿಗೆ ಕಾಫಿ ಟೀಗಿಂತ ಇದು ತುಂಬಾ ಬೆಸ್ಟ್. ಇಲ್ಲಿ ನೋಡಿ, ನಾನು ಇನ್ನೊಂದು ಸ್ವಲ್ಪ ಎಳ್ನೀರು ಕುತ್ಕೊಂಡು ಎಂಜಾಯ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಎಮ್ಮೆ ಕರು ಹಾಕಿ ಆಲ್ಮೋಸ್ಟು 15 ದಿನ ಆಗ್ತಾ ಬಂತು. ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ, ಬಟ್ ಶೇರ್ ಮಾಡ್ಕೊಂಡಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕರು ಹಾಕಿದ ವಿಡಿಯೋ ಮತ್ತು ಎಮ್ಮೆ ಕರು ಇವಾಗ ಹೇಗಿದೆ ಅಂತೇಳಿ. ಇವಾಗ ನಮ್ಮ ಮನೇಲಿರುವಂಥ ಹಸು ಎಮ್ಮೆಗಳು ಇಷ್ಟೇ ಇರುವಂಥದ್ದು. ಇನ್ನೊಂದು ಸ್ವಲ್ಪ ದಿನ ಇದರಲ್ಲೂ ಕೆಂಚ ಹಸು ಮತ್ತು ಇನ್ನೊಂದು ಅಲ್ಲಿ ಎತ್ತಿಯೆಲ್ಲ ದೊಡ್ಡ ಹಸು, ಅದೆರಡೂ ಕೊಟ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಅಪ್ಪ ಅಮ್ಮ ಇಬ್ಬರಿಗೆ ಎಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿದೆ. ಅದರಿಂದ ಇವಾಗ ಸದ್ಯಕ್ಕೆ ಇದೊಂದು ಎಮ್ಮೆ ಕರ ಮತ್ತು ಈ ಎಮ್ಮೆ ಮತ್ತು ಇದು ಒಂದು ಹಸು, ಆ ಲಾಸ್ಟಲ್ಲಿ ಒಂದು ಪುಟಾಣಿ ಕರು ಇದೆಯಲ್ಲ ಆ ಕರು, ಅದಷ್ಟನ್ನು ಉಳಿಸ್ಕೊತೀವಿ. ಇನ್ನು ಬಾಕಿದೆಲ್ಲ ಅದನ್ನು ಕೊಟ್ಬಿಡೋಣ ಅಂತ. ಈ ದೊಡ್ಡ ಹಸು ಮತ್ತು ಆ ಕೆಂದ ಸಾಲು ಮಲಗಿದೆಯಲ್ಲ ಅದು ಎರಡೂ ಕೊಟ್ಬಿಡ್ತಾರೆ. ತಿಂಡಿ ಹಾಕಿಟ್ಟಿರುವಂಥದ್ದು, ತಿಂಡಿ ತಿಂದ್ಬಿಟ್ಟು ಹಂಗೆ ಮಲಗಿದ್ದಾವೆ. ಬೋಸಿ ಇನ್ನೂ ಎತ್ತಿಟ್ಟಿಲ್ಲ, ಎತ್ತಿಡಬೇಕು. ಮೇ 16th ಎಮ್ಮೆ ಕರು ಹಾಕಿರುವಂಥದ್ದು. ಆಲ್ಮೋಸ್ಟು 18 to 20 ಡೇಸ್ ಆದಮೇಲೆ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅಪ್ಪಾಜಿ ಈ ರೀತಿ ಕರುದು ಮೂತಿ ಎಲ್ಲ ನೇಮಿ ಉಗುರೆಲ್ಲ ಕಟ್ ಮಾಡ್ತಿರ್ತಾರೆ. ಅಂದರೆ ಕಟ್ ಮಾಡೋದು ಅಂದರೆ ಜಸ್ಟ್ ಸ್ವಲ್ಪ ಜೂಡ್ತಾರೆ ಅಷ್ಟೇ. ಅದು ಮೆತ್ತಗಿರುತ್ತಲ್ವ, ನಿಂತ್ಕೊಳ್ಳೋಕ್ಕೆ ಗ್ರಿಪ್ ಸಿಗಲ್ಲ ಅಂಥೇಳಿ ತುದಿ ಭಾಗನ ಒಂಚೂರು ಜೂಡ್ತಾರೆ ಲೈಟಾಗಿ, ತುಂಬ ಜಾಸ್ತಿನೂ ಅಲ್ಲ, ಬಿಳಿ ಬಣ್ಣಕ್ಕಿರುತ್ತಲ್ಲ ಅದನ್ನು. ಮತ್ತು ಮೂತಿನ ನಿಂತಾರೆ. ಸತ್ತ ನೀರೇನಾದ್ರು ಕುಡಿದಿತ್ತು ಅಂದರೆ ಸೀನ್ಲಿ ಅದೆಲ್ಲ ಆಚೆ ಬರಲಿ ಅಂಥೇಳಿ ಅದನ್ನು ನಮ್ಮ ಅಪ್ಪ ಮಾಡ್ತಾ ಇದ್ದಾರೆ. ಇವಾಗ ಹೆಣ್ಕರು ಹಾಕಿದೆ, ತುಂಬಾ ಚೆನ್ನಾಗಿದೆ. ಈಗ ಆಲ್ರೆಡಿ ದೊಡ್ಡದೇ ಆಯ್ತಾ ಬಂತು ಕರು, ಚೆನ್ನಾಗಿದೆ ಇವಾಗ. ಇವಾಗ ಕರು ಮತ್ತು ಎಮ್ಮೆ ಈ ರೀತಿ ಇದೆ. ಕರು ಈಗಾಗಲೇ 20 ದಿನಕ್ಕೆ ಎಷ್ಟು ದೊಡ್ಡದಾಗಿದೆ. ಎಮ್ಮೆ ಮತ್ತು ಕರು ಎರಡೂ ಆರೋಗ್ಯವಾಗಿದೆ. ಇದು ನಮ್ಮ ಅಜ್ಜಿ ನೆಟ್ಟಿರುವಂತಹ ಗಿಡ.
ನಮ್ಮ ಅಜ್ಜಿ ಇವತ್ತು ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ಅವ್ರು ನೆಟ್ಟಿ ಬೆಳೆಸಿದಂಥ ಗಿಡ ಈ ಸಲ ಹಣ್ಣು ಬಿಟ್ಟಿರುವಂಥದ್ದು. 7 ವರ್ಷ ಆಗಿತ್ತು ಈ ಗಿಡನ ನೆಟ್ಟಿ. ಹೋದ ವರ್ಷ ಒಂದೇ ಒಂದು ಹಣ್ಣನ್ನು ಬಿಟ್ಟಿತ್ತು. ಈ ವರ್ಷ ಸುಮಾರು 10-15 ಹಣ್ಣಷ್ಟು ಬಿಟ್ಟಿದೆ. ಅವಕಾಡೋ ಅಂದರೆ ಬೆಣ್ಣೆ ಹಣ್ಣು ಅಂತಾರಲ್ಲ, ಆ ರೀತಿ ಆ ಹಣ್ಣಿದು ನೋಡಿ. ಎಷ್ಟೊಂದು ಬಿಟ್ಟಿದೆ, ಬಟ್ ನಿಮಗೆ ಕಾಣಿಸ್ತಿದೆಯಾ ಇಲ್ವೋ ನನಗೆ ಗೊತ್ತಾಗ್ತಿಲ್ಲ. ನನಗಂತೂ ಕಾಣಿಸ್ತಾ ಇದೆ, ಬಟ್ ನೀವು ಅಬ್ಸರ್ವ್ ಮಾಡಿ ನೋಡಬೇಕಾಗತ್ತೆ ಹೇಗಿದೆ ಏನು ಅಂತೇಳಿ. ಕೆಳಗಡೆ ಇರುವಂಥದ್ದನ್ನ ಫೋಟೋ ತೆಗ್ದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೇಲ್ಗಡೆ ಇರುವಂಥದ್ದು ಹಣ್ಣುಗಳು ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದೆ. 7 ವರ್ಷ ಆಗಿತ್ತು ಈ ಗಿಡನ ನೆಟ್ಟು. ಈ ಸಲ ಫಲ ಚೆನ್ನಾಗೇ ಬಂದಿದೆ, ಪರವಾಗಿಲ್ಲ. ಇಲ್ಲಿ ನೋಡಿ, ಇದು ಕೆಳಗಡೆನೇ ಬಿಟ್ಟಿರುವಂಥದ್ದು. ಇದು ಒಂದು ಮತ್ತು ಇಲ್ಲೊಂದು, 2 ಕೆಳಗಡೆ ಇರುವಂಥದ್ದು. ಮತ್ತಿನ್ನೆಲ್ಲಿದೆ? ಇನ್ನೆಲ್ಲೂ ಇಲ್ಲ ಕೆಳಗಡೆ. ಇಲ್ಲಿ ಇನ್ನೆಲ್ಲ ಮೇಲ್ಗಡೆನೇ ಇರೋವಂಥದ್ದು. ಇವಾಗ ಅಮ್ಮನ ಮನೆಗೆ ಬಂದಿದ್ವಲ್ಲ, ಅಮ್ಮ ಬೋಂಡನ ಮಾಡ್ತಾ ಇದ್ದಾರೆ. ಊಟ ಬೇಡ ಅಂತ ಹೇಳಿದ್ವಲ್ಲ, ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಅಂತೇಳಿ ಅಮ್ಮ ಬೋಂಡ ಮಾಡ್ತಾ ಇರೋವಂಥದ್ದು. ಏನೇನು ಹಾಕಿದ್ಯಮ್ಮ? ಕಡಲೆ ಹಿಟ್ಟು, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸೋಡಾ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು. ಎಷ್ಟು ಸಿಂಪಲಾಗಿ ಮಾಡ್ತಾ ಇದೆಯಾ? ಪುಡಿ ಸ್ವಲ್ಪ, ಅಚ್ಚ ಖಾರದ ಪುಡಿ. ಅಚ್ಚ ಖಾರದ ಪುಡಿ. ಮ್ಯಾಚಿಂಗ್ ಸೀರೆ ಉಟ್ಬಿಟ್ಟಿದ್ಯಾ? ಗೋಡೆದು ಅದೇ ಕಲರು, ನೀನು ಅದೇ ಕಲರು. ಆಲಿ ಬಿಡು, ಏನು ಮನೆ ಹತ್ರ ಯಾವುದಿತ್ತು ಮನೆ ಹತ್ರ ಯಾವುದಿತ್ತೋ ಅದೇ ಸೀರೆಯಲ್ಲಿ ಮಾಡ್ತಾ ಇರೋದು. ಇಲ್ಲಿ ಹಿಟ್ಟು ಕಲಸಿ ರೆಡಿ ಆಗಿದೆ ಬೋಂಡಕ್ಕೆ. ನಂತರ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದಾರೆ. ನಮ್ಮದು ಈ ಸ್ಟವ್ ಬಂದು ಗೋಬರ್ ಗ್ಯಾಸು. ಇದು ಲಾಕ್ ಸಿಸ್ಟಮ್ ಕೂಡ ಬೇರೆ ಥರ ಇದೆ, ನೀವು ನೋಡ್ತಿರ್ಬೋದು. ಆನ್ ಆಫು, ಈ ಕಡೆ ಮಾಡಿದ್ರೆ ಆಫು, ಈ ಕಡೆ ಸ್ಟ್ರೈಟ್ ಇಲ್ಲಿವರೆಗೂ ಫ್ಲೇಮ್ ಇಷ್ಟು ಜಾಸ್ತಿ ಆಗುವಂಥದ್ದು ನೋಡಿ. ಎಷ್ಟು ಜಾಸ್ತಿ ಆಗುತ್ತೆ ಇದು. ಹಿಂಗೆ ಕಡಿಮೆ ಮಾಡಿದಾಗ ಕಡಿಮೆ ಆಗುವಂಥದ್ದು. ಇವಾಗ ಈ ಕಡೆದನ್ನ ಅಮ್ಮ ಹಚ್ತಾರೆ. ನೋಡಿ ಹಾಗೆ ಯಾವ ರೀತಿ ಇರುತ್ತೆ ಅಂತೇಳಿ. ತುಂಬಾ ಗ್ಯಾಸ್ ಚೆನ್ನಾಗಿ ಆಗಿತ್ತು ಅಂತ ಹೇಳಿದ್ರೆ ಸಖತ್ತಾಗಿ ಹುರಿಯುತ್ತೆ ನೋಡಿ. ಸೌಂಡ್ ಕೂಡ ಜಾಸ್ತಿ ಬರುತ್ತೆ, ಮರೋ ಅಂತ. ಇಷ್ಟು ಉರಿತಾ ಇರುವಂಥದ್ದು. ಇವಾಗ ನಾನು ಇದನ್ನು ಕಡಿಮೆ ಮಾಡಿದ್ದೀನಿ, ಇದು ಜಾಸ್ತಿ ಉರಿತಾ ಇದೆ. ನೋಡ್ತಿರ್ಬೋದು ನೀವು ಯಾವ ರೀತಿ ಉರಿತಾ ಇದೆ ಅಂತ. ಇವಾಗ ಫುಲ್ಲು ಐ ಫ್ಲೇಮಲ್ಲಿರುವಂಥದ್ದು. ಇವಾಗ ಇದನ್ನು ಕಡಿಮೆ ಮಾಡ್ತಾಯಿದ್ರೆ ಫ್ಲೇಮ್ ಯಾವ ರೀತಿ ಕಡಿಮೆ ಆಗುತ್ತೆ ನೋಡಿ. ಇದನ್ನು ಕಡಿಮೆ ಬಂದು ಈ ರೀತಿ ಮಾಡೋದು. ಈ ರೀತಿ ಫುಲ್ ಈ ಕಡೆ ಮಾಡ್ತು ಅಂದರೆ ಆಫ್ ಆಗುತ್ತೆ. ಸೌಂಡ್ ನೋಡಿ ಹೆಂಗೆ ಬರ್ತಿದೆ ಅಂತ. ಮತ್ತು ಬೆಂಕಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಗೋಬರ್ ಗ್ಯಾಸ್ ಅಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಹೆಲ್ತಿಗೆ ಒಳ್ಳೆಯದು ನೋಡಿ. ಇವಾಗ ಇದನ್ನು ಆಫ್ ಮಾಡಿದೆ. ಆಫ್ ಮಾಡಿದಾಗ ಕಂಪ್ಲೀಟಾಗಿ ಈ ರೀತಿ ಇರುವಂಥದ್ದು. ಇವಾಗ ಇದನ್ನು ಕನೆಕ್ಷನ್ ಬಂದು ಈ ರೀತಿ ಮೇಲ್ಗಡೆಯಿಂದ ಬಂದಿದೆ. ಆಚೆ ಇರುವಂಥದ್ದು ಮೇಲ್ಗಡೆ ಲಂಚಿಂದ ಕನೆಕ್ಷನ್ ಬಂದಿದೆ. ಇದು ಒಂದು ಮನೆಯಿಂದ ಮುಂದ್ಗಡೆ ದನಿನ ಮನೆ ಪಕ್ಕ ಮಾಡಿರುವಂಥದ್ದು ಗೋಬರ್ ಗ್ಯಾಸ್ನ. ಬಟ್ ಈ ರೀತಿ ಮೇಲ್ಗಡೆಯಿಂದ ಕನೆಕ್ಷನ್ ತಗೊಂಡಿರುವಂಥದ್ದು. ಸಿಲಿಂಡ್ರು ಉಳಿತಾಯ ಆಗ್ತಿದೆ ಅಂತಲೇ ಹೇಳ್ಬೋದು. ವರ್ಷಕ್ಕೆ 1 ಸಿಲಿಂಡ್ರು ಕೂಡ ನಮ್ಗೆ ಅವಶ್ಯಕತೆ ಇರಲ್ಲ. ಜಾಸ್ತಿ ಅಡುಗೆ ಮಾಡಿದಾಗ ಮಾತ್ರ ಬೇಕಾಗತ್ತೆ ನಮಗೆ ಸಿಲಿಂಡ್ರು. ಇಲ್ಲ ಅಂದರೆ ಇದೇ ಒಲೆ ಸಾಕಾಗುತ್ತೆ. ಅಪ್ಪ ಅಮ್ಮ ಇರೋದಿಬ್ಬರೇ ಅಲ್ವಾ. ಏನಾದರೂ ನಾವೆಲ್ಲರೂ ಬಂದಾಗ ಜಾಸ್ತಿ ಅಡುಗೆ ಮಾಡಿದಾಗ ಮಾತ್ರ ಸಿಲಿಂಡ್ರು ಒಲೆ ಬೇಕಾಗುತ್ತೆ. ಇಲ್ಲಾಂದರೆ ಇದೇ ಒಲೆ ಸಾಕಾಗುತ್ತೆ. ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈ ಟೈಮಲ್ಲಿ ಅಮ್ಮ ಬೋಂಡನ ಹಾಕ್ತಾಯಿದ್ದಾರೆ. ಬೋಂಡ ಜೊತೆಗೆ ಟೀ, ಈವ್ನಿಂಗ್ ಸ್ನ್ಯಾಕ್ಸ್ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಮಾಡಿದರು ಬೋಂಡನ. ನಾವು ಮನೆಗೆ ಹೋದಾಗ ಆಲ್ಮೋಸ್ಟ್ 4-4:15 ಆ ಟೈಮಲ್ಲಿ ಊಟ ಮಾಡಿ ಅಂದರೆ ಏನು ಊಟ ಮಾಡೋದಕ್ಕಾಗತ್ತಲ್ವಾ. ಹಾಗಾಗಿ ನಾವು ಊಟ ಮಾಡಲ್ಲ ಅಂತ ಹೇಳಿದ್ವಿ. ಅದಕ್ಕೆ ಅಮ್ಮ ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಎಳ್ನೀರು ಕುಡೀರಿ, ಮತ್ತು ಎಳ್ನೀರು ಕುಡ್ದಾಯ್ತಲೇ ಟೀ ಜೊತೆ ಬೋಂಡ ಮಾಡಿಕೊಡ್ತೀನಿ, ಸ್ವಲ್ಪ ಹೊತ್ತು ಲೇಟಾಗೆ ತಿನ್ಕೊಂಡು ಆಮೇಲೆ ಹೋಗೋರಂತೆ ಅಂತೇಳಿ ಬೋಂಡನ ಮಾಡಿಕೊಟ್ರು. ಮತ್ತು ಟೀನೂ ಮಾಡಿಕೊಟ್ರು. ಕುಡ್ಕೊಂಡು ನಾವು ಹೊರಟ್ವಿ. ಅಮ್ಮ ಆಮೇಲೆ ಉಡಿ ಸಾಮಾನ ಜರಟಿ ಹಿಡಿದು ಬಾಕ್ಸಿಗೆ ತುಂಬಿಕೊಳ್ತಾಯಿದ್ರು. ಬಟ್ ಕೊನೆವರೆಗೂ ನಾವು ಇರೋದಕ್ಕಾಗಲಿಲ್ಲ. ಸೊ ಹಂಗಾಗಿ ನಾವು ಬೇಗ ಹೊರಟ್ಬಿಟ್ಟು ಆಲ್ರೆಡಿ ಟೇಸ್ಟ್ ನೋಡಿದ್ದಾಯಿತು. ತುಂಬಾ ಚೆನ್ನಾಗಿ ಬಂದಿದೆ ಬೋಂಡ. ಕ್ರಿಸ್ಪಿಯಾಗಿ ಹೋಗಿದೆ ಮತ್ತು ಸೂಪರ್ ಆಗಿದೆ. ಟೇಸ್ಟ್ ಚೆನ್ನಾಗಿದೆ ಕಣಮ್ಮ ಬೋಂಡ.
ನಾನು ಯಾವಾಗಲೂ ಅಮ್ಮನ ರೇಗಿಸೋದ್ರಿಂದ ಅಮ್ಮ ನಾನು ನಿಜ ಹೇಳಿದ್ರು ನಂಬ್ತಾ ಇರಲಿಲ್ಲ. ಬೋಂಡ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಹೌದೇ ಅಂತ ಇದ್ರು. ಬಟ್ ನಿಜವಾಗ್ಲೂ ಅಮ್ಮ ಮುಂಚೆ ಮಾಡೋದಕ್ಕಿಂತ ಇವತ್ತು ಮಾಡಿರೋದು ತುಂಬಾ ಚೆನ್ನಾಗಿ, ಯಜಮಾನ್ರು ಕೂಡ ತುಂಬ ಇಷ್ಟಪಡ್ತಿದ್ರು. ಇವಾಗ ಇದನ್ನು ಕೈಯಲ್ಲಿ ಮುಟ್ಟಬಾರ್ದು. ಕೈಯಲ್ಲಿ ಮುಟ್ತೇನೆ ಈ ರೀತಿ ಒಂದು ಬಟ್ಲು ತೊಗೊಂಡು ಈ ರೀತಿ ನೀಟಾಗಿ ಜರಡಿ ಹಿಡ್ಕೋಬೇಕು. ಜರಡಿ ಈ ಥರ ತರಿ ಬರುತ್ತಲ್ವ, ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಬೇಕು. ಇದನ್ನು ಮತ್ತೆ ಮಿಲ್ಲಿಗೆ ಕೊಡ್ಬೋದು ಅಥವಾ ಮಿಕ್ಸಿನಲ್ಲಿ ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು. ಅಮ್ಮ ಇವಾಗ ಇದನ್ನು ಜರಡಿ ಹಿಡಿದು ಈ ಥರ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿ ಇಟ್ಕೊಳ್ತಾರೆ. ಗಾಳಿಯಲ್ಲಿ ಹೋಗಬಾರ್ದು, ಮತ್ತು ನೀರು ತಾಕಬಾರ್ದು, ಮತ್ತು ಗಾಳಿಯಲ್ಲಿಟ್ಟರೆ ಕೆಟ್ಟೋಗ್ಬಿಡುತ್ತೆ ಅಂತೇಳಿ. ಇದು ಲಾಸ್ಟಲ್ಲಿ ಕಡಲೆಕಾಳನ್ನು ಬಿಡಿಸಿರುವಂಥದ್ದು. ಕಡಲೆಕಾಳು ಹಾಗೇ ಇದೆ, ಅದರ ಲಾಸ್ಟಲ್ಲಿ ಮಿಲ್ಲಲ್ಲಿ ಹುಡಿ ಉಳ್ಕೊಂಡಿರುತ್ತಲ್ಲ ಅದೆಲ್ಲ ನೀಟಾಗಿ ಬರಲಿ ಅಂತೇಳಿ ಈ ರೀತಿ ಕಾಳನ್ನ ಲಾಸ್ಟಲ್ಲಿ ಹಾಕೋಂಥದ್ದು. ಕಡಲೆಕಾಳೆ ಹಾಕಬೇಕು ಅಂತೇನಲ್ಲ, ಹುಳ್ಳಿಕಾಳು, ತರಗುಣಿಕಾಳು, ಅವರೆಕಾಳು ಯಾವ್ದು ಬೇಕಾದರೂ ಹಾಕ್ಬೋದು. ಇವಾಗ ಇದು ನೀಟಾಗಿ ಒಂದು ಹಿಡಿದು ಅಮ್ಮ ಬಾಕ್ಸಿಗೆ ತುಂಬ್ಕೊಳ್ತಾರೆ. ನನಗೆ ಟೈಮ್ ಆಗುತ್ತೆ, ನಾನು ಹೊರಡ್ತಿದ್ದೀನಿ. ಇದೇ ರೀತಿ ಎಲ್ಲ ಪುಡಿನೂ ನೀಟಾಗಿ ಜರಡಿ ಹಿಡಿದು ಗಾಳಿ ಮತ್ತು ನೀರು ತಾಕ್ತಾ ಇರೋ ರೀತಿ ಒಂದು ಬಾಕ್ಸಿಗೆ ಹಾಕಿ ಸೇಫಾಗಿ ಇಟ್ಕೊಂಡ್ರೆ ಇದು 3 ರಿಂದ 4 ತಿಂಗಳು ಬರುತ್ತೆ. ಇವಾಗ ಒಟ್ಟು 3 kg ಪುಡಿಯಾಗಿರುವಂಥದ್ದು, 1.5 kg ಧನಿಯಾ, ಅರ್ಧ kg ಬ್ಯಾಡಗಿ ಮೆಣಸು, ಗುಂಟೂರು ಮೆಣಸು ಅರ್ಧ kg ಕಡಲೆಕಾಳು, ಒಟ್ಟು 3 kg ಕೊತ್ತಂಬರಿ ಪುಡಿ ರೆಡಿಯಾಗಿರುವಂಥದ್ದು. ಅಮ್ಮನ ಮನೆಯಿಂದ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಹೆಂಡ್ ಮಾಡೋಕ್ಕೆ ಮುಂಚೆ ನಿಮಗೆ ಈ ಸುಂದರವಾದ ಕೆರೆ ತೋರಿಸ್ಬೇಕು ಅಂತ ಅನಿಸ್ತು. ಇದು ಮಳೂರ್ಪಟ್ಟಣದ್ದು, ಚನ್ನಪಟ್ಟಣ ತಾಲೂಕಲ್ಲಿ ಮಳೂರ್ಪಟ್ಟಣ ಗ್ರಾಮದಲ್ಲಿ ಇರುವಂಥ ಕೆರೆ ಇದು. ಈ ಕೆರೆ ನಂಗೆ ತುಂಬಾ ಇಷ್ಟವಾದಂಥ ಜಾಗ ಅಂತಲೇ ಹೇಳ್ಬೋದು ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲಾಟ್ಸ್ ಆಫ್ ಲವ್.